ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಂಗಳೂರು ಸಮೀಪ ಭೀಕರ ಅಪಘಾತ. ಆ ಭೀಕರ ಅಪಘಾತದಲ್ಲಿ 7 ವಿದ್ಯಾರ್ಥಿಗಳು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಈ 7 ವಿದ್ಯಾರ್ಥಿಗಳ ದುರಂತ ಅಂತ್ಯಕ್ಕೆ ಪೋಷಕರ ಅಂದ್ರೆ ತಂದೆ ತಾಯಿಯವರ ಈ ಪ್ರೈವಸಿ ಜೀವನವೇ ಕಾರಣವಾಯ್ತಾ? ಏನಿದು ಅಪ್ಡೇಟ್? ಇದರಿಂದ ಆದಂತ ಅನಾಹುತವೇನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಈ ದುರಂತದಲ್ಲಿ ಬಲಿಯಾದಂತ 7 ಜನರ ಬಗ್ಗೆ ಮಾತನಾಡ್ತಾ ಮತ್ತು 6 ವಿದ್ಯಾರ್ಥಿಗಳ ಕುಟುಂಬದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಆ ಅವಘಡ ಎಲ್ಲಿ ಸಂಭವಿಸಿತು ಮತ್ತು ಅವಘಡಕ್ಕೆ ಕಾರಣವೇನು ಎನ್ನುವುದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದಾದ ನಂತರ ಈ ದುರಂತದಲ್ಲಿ ಆ ವಿದ್ಯಾರ್ಥಿಗಳ ತಂದೆ ತಾಯಿಯ ಪಾಲೇನು ಎನ್ನುವುದನ್ನು ಕೂಡ ಹೇಳ್ತೇನೆ. ಮೊದಲು ಈ ಆಕ್ಸಿಡೆಂಟ್ ಸಂಭವಿಸಿದ್ದು ಎಲ್ಲಿ, ಏನಾಯ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, ನಿನ್ನೆ ಬೆಳಿಗ್ಗೆ 4:18 ಬೆಳಗ್ಗೆ ಒಂದು ದುರಂತವನ್ನು ಸಂಭವಿಸುತ್ತೆ. ಅಂದ್ರೆ XUV 700 ಕಾರು ಮೊದಲು ಒಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಅದಾದ ನಂತರ ಮತ್ತೆ ಹೋಗಿ ಒಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿಗೆ XUV 700 ಕಾರು ನಜ್ಜುಗುಜ್ಜಾಗತ್ತೆ. ಅದಾದ ನಂತರ ಮತ್ತೊಂದು ಬ್ರೀಜಾ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಹಾನಿಯಾಗುತ್ತೆ. ಆ ದುರಂತದಲ್ಲಿ XUV 700 ನಲ್ಲಿ ಇದ್ದಂತ 6 ವಿದ್ಯಾರ್ಥಿಗಳು, SSLC ಮತ್ತು PUC ವಿದ್ಯಾರ್ಥಿಗಳು, 6 ಜನಕ್ಕೆ 6 ಜನ ಸಾವನ್ನಪ್ಪಿದ್ರೆ, ಏನೂ ಅರಿಯದಂತ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರುವಂತ ಒಬ್ಬ ಬೈಕ್ ಚಾಲಕ ಗಗನ್ ಎನ್ನುವಂತ 26 ವರ್ಷದ ವ್ಯಕ್ತಿ ಸಾವನ್ನಪ್ತಾರೆ. ಇದು ಇದೀಗ ಕಣ್ಣೀರ ಕತೆ. ಅದರಲ್ಲೂ ಮುಖ್ಯವಾಗಿ ತನ್ನ ಕಣ್ಣು ಕಾಣದಂತ ತಾಯಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ನೈಟ್ ಶಿಫ್ಟ್ ಅನ್ನು ಮುಗಿಸ್ಕೊಂಡು ಮನೆಗೆ ತೆರಳ್ತಾ ಇದ್ದಂತ ಒಬ್ಬ ವ್ಯಕ್ತಿಯ ಸಾವು ಇದೀಗ ಅತ್ಯಂತ ಕಣ್ಣೀರಿನ ಕಥೆಯಾಗಿದೆ. ಇದು ಇದೀಗ ಎಲ್ಲರ ಗಮನವನ್ನು ಸೆಳೆಯುತ್ತೆ. ನೋಡಿ, ನಿನ್ನೆ ಬೆಳಿಗ್ಗೆ ಆದಂತ ಘಟನೆಯನ್ನು ನೋಡ್ತಾ ಹೋದ್ರೆ, ಬೆಳಿಗ್ಗೆ ಕಾರ್ ಆಕ್ಸಿಡೆಂಟ್ ಆಗತ್ತೆ. ಕಾರು ಯಾಕೆ ಹೋಯ್ತು ಹೊಸಕೋಟೆ ಹತ್ತಿರ, ಇಲ್ಲಿಯ ತನಕ ಯಾರಿಗೂ ಗೊತ್ತಿಲ್ಲ. ಅವರು ನೈಟ್ ಔಟಿಗೆ ಹೋದ್ರ, ಮನೆಯಲ್ಲಿದ್ದ ಕಾರನ್ನ ತೆಗೆದುಕೊಂಡು ಹೋಗಿ ನೈಟ್ ಔಟಿಗೆ ಹೋದ್ರ ಹೊಸಕೋಟೆ ಹತ್ರ, ಅಥವಾ ಹೊಸಕೋಟೆಯನ್ನ ಬಿರಿಯಾನಿಯನ್ನ ತಿನ್ಲಿಕ್ಕೆ ಬೆಳಿಗ್ಗೆ ಕಾರ್ ತೆಗೆದುಕೊಂಡು ಹೋದ್ರ ಎನ್ನುವುದಕ್ಕೆ ಉತ್ತರ ಕೊಡ್ಲಿಕ್ಕೆ ಕಾರ್ನಲ್ಲಿದ್ದಂತ 6 ಜನರು ಕೂಡ ಬದುಕಿಲ್ಲ. ನೋಡಿ, ಏನಾಯ್ತು ಅಂದ್ರೆ, ತಮ್ಮ ಮನೆಯಲ್ಲಿ ಮಲಗಿದಂತ ಪ್ರೈವೇಟ್ ಅಂದ್ರೆ ಪಕ್ಕದ ಅಂದ್ರೆ ಈಗಿನ ಜಗತ್ತು ಹೀಗಾಗಿದೆ ಅಂದ್ರೆ, ಗಂಡ ಹೆಂಡತಿ ಒಂದು ರೂಮಲ್ಲಿ ಮಲಗ್ತಾರೆ. ಮಕ್ಕಳು ಒಂದು 6 ವರ್ಷ 7 ವರ್ಷ ಆಗ್ತಾ ಬಂದಂಗೆ ಅವ್ರಿಗೆ ಒಂದು ರೂಮ್ ಕೊಟ್ಬಿಡ್ತಾರೆ. ನೀ ಅಲ್ಲೋ ಮಲಿಕೋ ಎನ್ನುವಂತ ಒಂದು ಪ್ರೈವೇಸಿಯನ್ನು ಕೊಟ್ಬಿಡ್ತಾರೆ. ಆ ಮಕ್ಕಳಲ್ಲಿ ಏನ್ ಮಾಡ್ತಾರೆ, ವಿಡಿಯೋ ಗೇಮ್ಸ್ ಆಡ್ತಾರ, ಬೇರೆಯವ್ರ ಜೊತೆ ಫೋನ್ ಮಾಡ್ತಾರ, ವಿಡಿಯೋ ಕಾಲಲ್ಲಿ ಮಾತಾಡ್ತಾರ, ಅಥವಾ ಯಾವ ವ್ಯಕ್ತಿಯ ಜೊತೆ ಸಂಪರ್ಕ ಹೊಂದಿ ಏನೆಲ್ಲ ಸಂಪರ್ಕವನ್ನು ಸಾಧಿಸ್ತಾರೆ ಎನ್ನುವುದ ಕಿಂಚಿತ್ತು ಒಂದು ವಿಷಯ ಅಪ್ಪ ಅಮ್ಮನಿಗೆ ಗೊತ್ತೇ ಆಗಲ್ಲ. ಅದರ ಮುಂದುವರಿದ ಭಾಗವೇ ನಿನ್ನೆ ಬೆಳಗ್ಗೆ ಆದಂತ ಆಕ್ಸಿಡೆಂಟ್ ನ ಒಂದು ದುರಂತ ಕಥೆ ಅಂತ ಹೇಳ್ಬೋದು. ಆ 6 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೂ ಕೂಡ 18 ವರ್ಷ ದಾಟಿಲ್ಲ. ಅಂದ್ರೆ ಕಾರನ್ನ ಓಡಿಸ್ಲಿಕ್ಕೆ ಲೈಸೆನ್ಸ್ ಕೂಡ ಅವರ ಹತ್ರ ಇಲ್ಲ. ಒಬ್ಬ ವಿದ್ಯಾರ್ಥಿಯ ತಂದೆಯ ಕಾರನ್ನ ತೆಗೆದುಕೊಂಡು ಹೋಗಿ 6 ವಿದ್ಯಾರ್ಥಿಗಳ ಜೊತೆ ಸಹಪಾಠಿಗಳ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರು ಹೊಸಕೋಟೆ ಹತ್ರ ಪ್ರಯಾಣವನ್ನು ಬೆಳೆಸಿರ್ತಾರೆ. ಆ ಹೊಸಕೋಟೆ ಹತ್ರ ಪ್ರಯಾಣ ಬೆಳೆಸುವಾಗ ಕಾರು ಕಂಟ್ರೋಲ್ ತಪ್ಪಿ ಬೈಕಿಗೆ ಹೊಡೆಯುತ್ತೆ. ಆದ ನಂತರ ಕ್ಯಾಂಟರಿಗೆ ಹೊಡೆಯುತ್ತೆ. ಆದ ನಂತರ ಬ್ರೀಜಾ ಕಾರಿಗೆ ಹೊಡೆಯುತ್ತೆ ಮತ್ತು 7 ಜನ ಅಲ್ಲಿ ಸಾವನ್ನಪ್ತಾರೆ. ಆ ಆಕ್ಸಿಡೆಂಟ್ ಅನ್ನ ನಾವು ಅದನ್ನು ವರ್ಣಿಸ್ಲಿಕ್ಕೆ ಅಥವಾ ಅದನ್ನು ಹೇಳಲಿಕ್ಕೆ ಆಗಲ್ಲ. ಕಾರ್ ಅನ್ನುವ ಆ ಕಾರಿನ ಬಿಡಿ ಭಾಗ ಯಾವ ಒಂದು ಗುಜರಿ ಅಂಗಡಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆ ಲೆವೆಲ್ಗೆ ನಜ್ಜುಗುಜ್ಜಾಗಿದೆ ಮತ್ತು ಅವರ ದೇಹದ ಭಾಗವನ್ನು ನೋಡ್ಲಿಕ್ಕಂತೂ ಸಾಧ್ಯವಿಲ್ಲ. ಅದೊಂದು ದುರಂತ ಅಂತ ಹೇಳ್ಬೋದು. ನೋಡಿ, ಅಪ್ಪ ಅಮ್ಮ ಒಂದು ರೂಮಲ್ಲಿ ಮಲಗ್ತಾರೆ, ಮಕ್ಕಳು ಒಂದು ರೂಮಲ್ಲಿ ಮಲಗ್ತಾರೆ. ಅಲ್ಲಿ ದುರಂತ ಸಾವನ್ನ ಅಪ್ಪಿದಂತ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಎಲ್ಲರೂ ತಿಳ್ಕೊಂಡಿದ್ರು ಅವರು ತಮ್ಮ ಮನೆಯಲ್ಲಿ ಅದೇ ಪಕ್ಕದ ರೂಮಲ್ಲಿ ಮಲಗಿದ್ದಾರೆ ಎನ್ನುವಂತ ವಿಷಯವನ್ನು ತಿಳ್ಕೊಂಡಿದ್ರು. ಒಂದು ವಿದ್ಯಾರ್ಥಿಯ ಆ ಅಮ್ಮನ ಗೋಳಂತೂ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಆಶ್ಚರ್ಯ ಮತ್ತು ಕುತೂಹಲವನ್ನ ಕೆರಳಿಸುತ್ತಂದ್ರೆ, ಬೆಳಿಗ್ಗೆ ಎದ್ದು ನೋಡಿದಾಗ ಮಗ ಇರ್ಲಿಲ್ಲ ಅಂತೆ. ಪಕ್ಕದ ರೂಮಲ್ಲಿ ಮಗ ಇರ್ಲಿಲ್ಲಂತೆ. ಪಕ್ಕದ ರೂಮಿನ ಮಗ ಇಲ್ದದ್ದನ್ನು ನೋಡಿ ಎಲ್ಲೋ ಜಾಗಿಂಗ್ ಹೋಗ್ಬಾರ್ದು, ವಾಕಿಂಗ್ ಹೋಗ್ಬೋದು ಎನ್ನುವಂತ ಒಂದು ವಿಷಯವನ್ನು ತಿಳ್ಕೊಂಡು ಬರಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಮಗನ ಫೋನಿಗೆ ಇವ್ರು ಫೋನ್ ಮಾಡ್ಬಿಟ್ಟಿದ್ದಾರೆ. ಆ ಮಗನ ಫೋನ್ ಅನ್ನು ಎತ್ಕೊಂಡವರು ಪೊಲೀಸರು. ನೋಡಿ, ಆ 6 ಜನರ ದುರಂತ ಅಂತ್ಯದಲ್ಲೂ ಕೂಡ ಮೊಬೈಲ್ ಚೆಲ್ಲಾಪಿಲಿಯಾಗಿ ಬಿದ್ದಿತ್ತು. ಆ ಮೊಬೈಲ್ ಪೊಲೀಸರ ಹತ್ರ ಇತ್ತು.
ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅದನ್ನ ಪಡ್ಕೊಂಡಾಗ ಅಲ್ಲಿದ್ದ ಪೊಲೀಸರು ಫೋನ್ ಎತ್ತಾರೆ, ಹೌದು ಹೀಗೀಗಾಗಿದೆ, ಹೊಸಕೋಟೆ ವ್ಯಾಪ್ತಿಯಲ್ಲಿ ಬರುವಂತ ಒಂದು ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿದೆ ಮತ್ತು ಅಲ್ಲಿ ಇದ್ದಂತ 6 ಜನರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಶಾಕಿಂಗ್ ಸುದ್ದಿ ಕೊಡ್ತಾರೆ. ಅದು ಅಪ್ಪ ಅಮ್ಮನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಇದು 6 ಜನರ ಕತೆ. ಇದರ ಮುಂದುವರೆದ ಭಾಗವಾಗಿ ಹೇಳೋದಾದ್ರೆ ನೋಡಿ, ಅಲ್ಲಿ ಒಬ್ಬ ವಿದ್ಯಾರ್ಥಿ ತಮ್ಮ ಅಪ್ಪನ ಕಾರನ್ನ ತೆಗೆದುಕೊಂಡು, ಲೈಸೆನ್ಸ್ ಕೂಡ ಇಲ್ಲ, ಇಲ್ಲಿ 15, 16, 17 ವರ್ಷ ಮಾತ್ರ ಆಗಿದೆ, ಅಪ್ರಾಪ್ತರು. ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಂದ್ರೆ ಅವ್ರಿಗೆ ಮಿನಿಮಮ್ 18 ವರ್ಷ ಆಗ್ಬೇಕಾಗತ್ತೆ. ಒಬ್ಬರ ಹತ್ರ ಕೂಡ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ತನ್ನ ಅಪ್ಪನ ಕಾರನ್ನ ಅಪ್ಪನಿಗೆ ಗೊತ್ತಿಲ್ಲದ ಹಾಗೆ ತೆಗೆದುಕೊಂಡು ನೈಟ್ ಸರಿ ಸುಮಾರು 2 ಗಂಟೆ 2:30 ಗಂಟೆಗೆ ಮನೆಯಿಂದ 6 ಜನ ಹೊರಡ್ತಾರೆ ಮತ್ತು ಹೊಸಕೋಟೆ ಕಡೆ ಮೋಜು ಮಸ್ತಿಗೆ ಹೊರಟ್ರ, ಬಿರಿಯಾನಿ ತಿನ್ಲಿಕ್ಕೆ ಹೊರಟ್ರ, ಅದು ಗೊತ್ತಿಲ್ಲ. ಆದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ಎಷ್ಟಿದೆ ಅನ್ನೋದು ಕೂಡ ಈ 6 ಜನರಿಗೆ ಅಪ್ಪ ಅಮ್ಮನಿಗೆ ಈಗಲಾದ್ರೂ ಅರ್ಥ ಆಗ್ಬೇಕು. ಮತ್ತು ಇದು ಇಡೀ ನಮ್ಮ ರಾಜ್ಯವನ್ನೇ ನೋಡುವಂತ, ಬೆಚ್ಚಿ ಬೀಳಿಸುವಂತ ಒಂದು ಘಟನೆಯಾಗಿದೆ. 6 ಜನರಿಗೆ, ಅಲ್ಲಿ ಸರಿಸುಮಾರು 6 ಜನ ವಿದ್ಯಾರ್ಥಿಗಳಿದಾರಲ್ಲ, ಅವರ ತಂದೆ ತಾಯಿಗೆ ಒಬ್ಬೊಬ್ಬರೇ ಮಕ್ಕಳಂತ ಇವರಲ್ಲ. ಹಾಗಾಗಿ ಈ 6 ಜನ ವಿದ್ಯಾರ್ಥಿಗಳು ತೀರ್ಕೊಂಡ್ರು, ಅಂದ್ರೆ ಸಾವನ್ನಪ್ಪಿದ್ರು. ಜೊತೆಗೆ ಆ 6 ಜನ ಅಪ್ಪ ಅಮ್ಮ ಕೂಡ ಅನಾಥರಾದ್ರು. ತಮ್ಮ ಇಡೀ ವಯಸ್ಸಿನಲ್ಲಿ ಮಕ್ಕಳು ಆಧಾರವಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಕೋಟಿ ಕೋಟಿ ದುಡಿದು ಮಕ್ಕಳ ಸಲುವಾಗಿ ಹಣ ಕೂಡಿಟ್ರಲ್ಲ, ಅದೇ ಅವರ ದುರಂತ ಅಂತ್ಯಕ್ಕೆ, ಮಕ್ಕಳ ದುರಂತ ಅಂತ್ಯಕ್ಕೂ ಕಾರಣವಾಯ್ತು ಮತ್ತು ತಮ್ಮ ದುರಂತ, ಕೊನೆಯ ದುರಂತ ಅಂತಕ್ಕೂ ಕಾರಣವಾಯ್ತು ಅಂತ ಹೇಳ್ಬೋದು. ಈಗಿನ ಈ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ, ಅಪ್ಪ ಒಂದು ಕಂಪನಿ ದೊಡ್ಡ ಮ್ಯಾನೇಜರ್ ಆಗಿರ್ತಾನೆ, ಅಮ್ಮ ಒಂದು ಕಂಪನಿಗೆ ಮ್ಯಾನೇಜರ್ ಆಗಿರ್ತಾರೆ. ಇಬ್ರು ಕೂಡ ಮನೆಗೆ ಬಂದು ರೆಸ್ಟ್ ಮಾಡ್ತಾರೆ. ಪ್ರೈವೇಟ್ ರೂಮಲ್ಲಿ ಊಟ ಎಲ್ಲ ಜೊತೆ ಊಟ ಮಾಡಿ ಪ್ರೈವೇಟ್ ರೂಮಲ್ಲಿ ರೆಸ್ಟ್ ಮಾಡ್ತಾರೆ. ಮಗ ಒಂದು ರೂಮಲ್ಲಿ ರೆಸ್ಟ್ ಮಾಡ್ತಾನೆ. ಅದೇ ಅರ್ಥ ಆಗ್ತಿಲ್ಲ, ಯಾಕೆ ಅಪ್ಪ ಅಮ್ಮ ಮಕ್ಕಳನ್ನ ಒಂದು ರೂಮಲ್ಲಿ ಕೂಡಾಕಿ ಒಂದು ರೂಮಲ್ಲಿ ಇಟ್ಕೊಂಡು ಸಪರೇಟ್ ಆಗಿ ಮಲಗುವಂತ ಒಂದು ವ್ಯವಧಾನ, ಒಂದು ಕೆಟ್ಟದಾದ ಸಂಪ್ರದಾಯ ಯಾಕೆ ಬೇಕು? ಯಾಕಂದ್ರೆ ಇರುವಂತ ಟೈಮ್ ಎಷ್ಟಿದೆ ಅಂದ್ರೆ, ನಿಮಗೆ 14-15 ತಾಸು ಹೊರಗಡೆ ಇರ್ಬೇಕಾಗತ್ತೆ. ಇರುವಂತ ಒಂದು 2-3 ತಾಸು ಆದ್ರೂ ಮಕ್ಕಳ ಜೊತೆ ಇದ್ಕೊಂಡು, ಮಕ್ಕಳ ಜೊತೆ ಬೆರೆತು, ಮಕ್ಕಳ ಜೊತೆ ಆಟ ಪಾಠ ಆಡ್ಕೊಂಡು, ಮಕ್ಕಳ ಜೊತೆ ಟೂರ್ ಮಾಡಿ, ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗಿ, ಮಕ್ಕಳ ಜೊತೆ ಬೇರೆ ಬೇರೆ ಒಂದು ಪ್ರವಾಸಿ ತಾಣಕ್ಕೆ ಹೋಗಿ, ಸಂಬಂಧಿಕರ ಮನೆಗೆ ಹೋದ್ರೆ ಅವರಿಗೂ ಕೂಡ ಈಗಿನ ಜಗತ್ತು ಅರ್ಥ ಆಗತ್ತೆ. ಈಗಿನ ಮಕ್ಕಳಿಗೆ ಡೌನ್ಲೋಡು, ಮೆಸೇಜ್ ಸೆಂಟು, ವಿಡಿಯೋ ಕಾಲು, ವಿಡಿಯೋ ಗೇಮು, ಬೇರೆ ಬೇರೆ AI ಬಿಟ್ಟು ಬಿಕ್ಕಿದ್ ಏನೂ ಅರ್ಥ ಆಗ್ತಿಲ್ಲ. ಆ ಲೆವೆಲ್ಗೆ ಈಗಿನ ಮಕ್ಕಳು ತಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಅವರಿಗೆ ಪಿಜ್ಜಾ, ಬರ್ಗರು, ಐಸ್ ಕ್ರೀಮ್ ಗಡ್ಬಡ್ ಬಿಟ್ಟು ಮತ್ತೆ ಏನು ಅರ್ಥನೇ ಆಗ್ತಿಲ್ಲ ಅವರಿಗೆ. ಅಂದ್ರೆ ಬುದ್ಧಿಮತ್ತೆಯಲ್ಲಿ ಚುರುಕಿದ್ರು ಕೂಡ ಜೀವನವನ್ನ ಹೇಗೆ ಇಟ್ಕೊಳ್ಬೇಕು, ಜೀವನ ಸ್ಟ್ರೆಸ್ ಆದಾಗ ಅದನ್ನ ಹೇಗೆ ಮಾಡ್ಬೇಕು ಎನ್ನುವಂತ ಒಂದು ಕಿಂಚಿತ್ತು ಲಕ್ಷಣ ಕೂಡ ಅವ್ರಲ್ಲಿ ಕಂಡು ಬರ್ತದೆ. ಅದಕ್ಕೆ ಮುಖ್ಯವಾದ ಕಾರಣ ಅಪ್ಪ ಅಮ್ಮ ದುಡ್ಡಿನ ಮೊರೆ ಹೋಗಿ, ಸ್ಟೇಟಸ್ನ ಮೊರೆ ಹೋಗಿ, ಅಥವಾ ಹೈಫೈ ಲೈಫ್ ನ ಮೊರೆ ಹೋಗಿ ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆಯಲ್ಲ, ಅದು ಒಂದು ಕಡೆ ಕೆಟ್ಟ ಕೆಲಸ ಅಂತ ಹೇಳ್ಬೋದು. ಓಕೆ, ದುಡ್ಡು ಬೇಕು, ಕೆಲಸ ಇದೆ, ಎಲ್ಲ ಇದೆ, ಆದ್ರೆ ಮಕ್ಕಳಿಗೂ ಕೂಡ ಟೈಮ್ ಕೊಟ್ಟು ಮಕ್ಕಳನ್ನು ಕೂಡ ತನ್ನ ದಾರಿಗೆ ತರಬೇಕನ್ನೋದು ಒಂದು ಲಕ್ಷ್ಯ ಇದೆಯಲ್ಲ, ಅಥವಾ ಒಂದು ಕಾಳಜಿ ಇದೆಯಲ್ಲ, ಅದು ತನ್ನ ಮಕ್ಕಳನ್ನ, ತನ್ನ ಕುಟುಂಬವನ್ನ ಒಂದು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಆಗಿದ್ದು ಅಪ್ಪ ಅಮ್ಮಂದಿರ 100% ಮಿಸ್ಟೇಕ್ ಅಂತ ಹೇಳ್ಬೋದು. ಅಂದ್ರೆ ಮಗನಾದವನು ಆ ರೂಮಿನ ಬಾಗಿಲ ತೆಗೆದು ಮನೆಯಿಂದ ಹೊರಗೆ ಹೋಗ್ತಾನೆ ಅಂದ್ರೆ, ಅಲ್ಲೇ ತನಕ ಯಾರಿಗೂ ಗೊತ್ತಿಲ್ಲ. 6 ಕುಟುಂಬಗಳಿಗೂ ಕೂಡ ತನ್ನ ಮಕ್ಕಳು ಮನೆಯಿಂದ ಕಾರ್ ತಗೊಂಡು ಹೋದ್ರು ಗೊತ್ತಿಲ್ಲ ಅಂದ್ರೆ ನೋಡಿ, ಅಲ್ಲಿ 5 ಜನ ಕಾರ್ ಇಲ್ಲ, ಒಬ್ಬ ಕಾರ್ ತಗೊಂಡು ಹೋಗಿದ್ದಾನೆ. ಆ ಒಬ್ಬ ಕಾರ್ನಲ್ಲಿ 6 ಜನ ಹೋಗ್ತಾ ಇದ್ದಾರೆ. ಅಂದ್ರೆ ಆ ಒಂದು ಕಾರ್ ಹೇಗ್ ಮೂವ್ ಆಯ್ತು, ಎಲ್ಲಿ ಮೂವ್ ಆಯ್ತು, ಕಾರ್ ಮೂವ್ ಆದಕ್ಕೆ ಸೌಂಡ್ ಬಂದಿಲ್ವಾ, ಗೇಟ್ ಹಾಕೋ ಸೌಂಡ್ ಬಂದು ಏನೂ ಕೂಡ ಗೊತ್ತಾಗಿಲ್ಲ ಅಂದ್ರೆ ಇದು ಯಾವ ಮಟ್ಟಿನ ಪ್ರೈವೇಸಿ ಅಂತ ಹೇಳ್ಬೋದು. ದೊಡ್ಡ ಮಟ್ಟದ ಒಂದು ಎಡವಟ್ಟು ಪೋಷಕರಿಂದಲೇ ಆಗಿದೆ ನೋಡಿ. ಈ ಪೋಷಕರ ಎಡವಟ್ಟು, ಈ ದೊಡ್ಡವರ ಶ್ರೀಮಂತಿಕೆ, ಈ ದೊಡ್ಡವರ ಆಟೋಟೋಪ, ಈ ದೊಡ್ಡವರ ಮಸ್ತಿ, ಈ ದೊಡ್ಡವರ ನೈಟ್ ಔಟ್, ಈ ದೊಡ್ಡವರ ಒಂದು ಬಿರಿಯಾನಿ ತಿನ್ನುವಂತಹ ಚಟ, ಎಲ್ಲದೂ ಕೂಡ ಒಂದ್ ಕಡೆ ಆದ್ರೆ, ಈ ದೊಡ್ಡವರ ಚಟಕ್ಕೆ ಬಲಿಯಾಗಿದ್ದು ಕೂಡ ಕಣ್ಣು ಕಾಣದಂತ ಒಂದು ತಾಯಿಯ ಮಗನಾದಂತ 26 ವರ್ಷದ ಗಗನ್ ಎನ್ನುವಂತ ಒಬ್ಬ ಪಾಪಿ, ಅಥವಾ ಒಬ್ಬ ಏನೂ ಮಾಡದಂತ ಒಬ್ಬ ಪಾಪದ ಕೂಸು ಬಲಿಯಾಯ್ತಲ್ಲ, ಅದು ಇದೀಗ ಕಣ್ಣೀರ ಕಥೆಯಾಗಿದೆ. ಅವನು ಸಂಜೆ 5 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆ ತನಕ ಹಾಪ್ಸ್ಕಾಮ್ ಅಥವಾ ಬೇರೆ ಒಂದು ಪ್ರೈವೇಟ್ ಕಂಪನಿ ಕೆಲಸ ಮಾಡಿ 3 ಗಂಟೆಗೆ ತನ್ನ ಲಾಗೌಟ್ ಅನ್ನು ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡುವಂತ ಹೋಗ್ತಾ ಇದ್ರೆ, ಹಿಂದಿಂದ ಬಂದ ಮೋಜು ಮಸ್ತಿಲಿದ್ದಂತ ಹುಡುಗರು, ಡ್ರೈವಿಂಗ್ ಲೈಸೆನ್ಸ್ ಅನ್ನೇ ಪಡ್ಕೊಂಡಿರೋದಂತ ಹುಡುಗರು ಹೋಗಿ ಗುದ್ದುತ್ತಾರೆ. ಅವನು ಅಲ್ಲೇ ಸ್ಥಳದಲ್ಲಿ ಪೀಸ್ ಆಗಿ ನಜ್ಜು ಗುಜ್ಜಾಗಿ ಸಾಯ್ತಾನಂದ್ರೆ ಅವನ ಕುಟುಂಬವನ್ನು ನೋಡ್ಕೊಳ್ಳೋರು ಯಾರು? ಈ 7 ಜನ ಕುಟುಂಬರಿಗೆ ದೊಡ್ಡ ಕಾರ್ ಇದೆ, ದೊಡ್ಡ ಶ್ರೀಮಂತಿಕೆ ಇದೆ, ಎಲ್ಲ ಅನ್ಬೋದು. ಆದ್ರೆ ಆ ತಾಯಿ, ಅಂದ್ರೆ ಕಣ್ಣು ಕಾಣದಂತ ತಾಯಿ ಇದೆಲ್ಲ, ಅವಳಿಗೆ ಇನ್ಯಾರು ಗತಿ ಆಗ್ತಾರೆ? ತನ್ನ ಮಗನೇ ಮದುವೆ ಮಾಡಬೇಕು, ತನ್ನ ಕುಟುಂಬವನ್ನ ದೊಡ್ಡದಾಗಿ ಬೆಳೆಸಬೇಕು ಎನ್ನುವಂತ ಕನಸನ್ನ ಕಾಣ್ತಿದ್ದ ಆ ತಾಯಿಗೆ ಇದೀಗ ಆಸರೆ ಯಾರು? ಆ ಕನಸಿಗೆ ಇದೀಗ
ಹೊಸದಾಗಿ ಚಿಗುರು ಕೊಡೋರು ಯಾರು, ಎಲ್ಲವೂ ಕೂಡ ಒಂದು ದುರಂತ ಅಂತ್ಯ ಅಂತ ಹೇಳ್ಬೋದು. ಇಲ್ಲಿ ಯಾರು ತಪ್ಪು ಯಾರು ಸರಿ, ಅದಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ಪೋಷಕರಾದಂಥವರು ತಮ್ಮ ಎಂಥದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಎಂಥದೇ ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳ ಬಗ್ಗೆ ಗಮನ ಕೊಟ್ಟಿಲ್ಲ. ಓಕೆ, ಒಂದಿಬ್ರು ಮಕ್ಕಳು ತಪ್ಸ್ಕೊಂಡು ಹೋದ್ರು ಎನ್ನೋದು ಓಕೆ ಅನ್ಬೋದು, ಇಲ್ಲ ಎಲ್ಲವೂ ಗಮನ ಇಟ್ಕೊಳಕ್ ಆಗಲ್ಲ, ಯಾನೋ ಒಬ್ಬ ಹೊರಗಡೆ ಹೋಗಿ ಬಂದ ಅನ್ಬೋದು. ಆದ್ರೆ 6 ಜನ ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ಕಿಂಚಿತ್ತು ವಿಷಯ ಗೊತ್ತಿಲ್ಲ, ಅದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ಗೊತ್ತಾಯ್ತು ಅನ್ನುವಂತ ವಿಷಯ ಇದೆಯಲ್ಲ, ಅದು ಅತ್ಯಂತ ಕೆಟ್ಟಗಳಿಗೆ ಅಂತ ಹೇಳ್ಬೋದು. ಕೆಲವೊಂದು ವಿಚಾರ ಈ ಮುಖಾಂತರ ಬಂತು, ಕೆಲವೊಂದು ವಿಚಾರ ಬೇರೆ ಬೇರೆ ಮುಖಾಂತರ ಬರುತ್ತೆ. ಯಾಕಂದ್ರೆ ಈಗಿನ ಮಕ್ಕಳ ಒಂದು ಕಾರ್ಯವೈಖರಿ, ಮಕ್ಕಳ ಒಂದು ಗಡಿಬಿಡಿ, ಮಕ್ಕಳ ಒಂದು ಈ ಆಟಾಟೋಪ ಎಲ್ಲವನ್ನು ನೋಡ್ತಿದ್ರೆ ಮಕ್ಕಳಿಂದ ಪೋಷಕರಿಂದ ಮಕ್ಕಳು ಅತ್ಯಂತ ದೂರ ಅಥವಾ ಅಂತರವನ್ನು ಕಾಪಾಡ್ಕೊಳ್ತಾರೆ. ಎಲ್ಲವೂ ಕೂಡ ಪ್ರವೇಶಿಯಾಗಿದೆ. ಅಪ್ಪ ಅಮ್ಮಂದ್ರೆ ಬಿಸ್ನೆಸ್ ಮಕ್ಕಳಿಗೆ ಗೊತ್ತಾಗಲ್ಲ, ಮಕ್ಕಳ ಆಟಾಟೋಪ ಮೋಜು ಮಸ್ತಿ ಈ ಬೇರೆ ಬೇರೆ ವ್ಯಸನ ಯಾವುದು ಕೂಡ ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಈ ಆಕ್ಸಿಡೆಂಟ್ ಅಪ್ಪ ಅಮ್ಮಂದರಿಗೆ ಒಂದು ಪಾಠ ಆಗಬೇಕು. ಅನೇಕ ಬಾರಿ ಕೆಲವೊಂದು ವಿಡಿಯೋ ಗೇಮ್ಸ್ ಅನ್ನ, ಕೆಲವೊಂದು ವೆಬ್ ಸೀರೀಸ್ ಅನ್ನು ನೋಡ್ಕೊಂಡು ಅದರಂತೆ ತನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ತನಗೆ ಸ್ವರ್ಗ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ದಿನ ನಮ್ಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ವಿಚಾರವನ್ನು ತಿಳ್ಕೊಂಡ್ರು ಕೂಡ ಅಪ್ಪ ಅಮ್ಮಂದಿರು ಹಣ, ಸ್ಟೇಟಸ್ಸು, ಆಸ್ತಿ, ಅಂತಸ್ತು, ಪ್ರೈವೇಸಿ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಮಕ್ಕಳನ್ನ ದೂರ ಮಾಡಿ ದುರಂತ ಅಂತ್ಯಕ್ಕೆ ನಾಂದಿ ಹಾಡೋದಿದಿಲ್ಲ, ಅದು ಪೋಷಕರ ಅಂದ್ರೆ ತಂದೆ ತಾಯಿಯವರ ದೊಡ್ಡದಂತ ತಪ್ಪು ಅಂತ ಹೇಳ್ಬೋದು. ಇನ್ ಮುಂದಾದ್ರೂ ಕೂಡ ಇಂಥ ಒಂದು ಘಟನೆ ಸಂಭವಿಸ್ತಿರ್ಲಿ ಮತ್ತು ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಮತ್ತು ಈ ಪ್ರೈವೇಸಿ ಅನ್ನುವಂತ ಒಂದು ಕೆಟ್ಟ ಒಂದು ಗೆರೆಯನ್ನ ದಾಟಿ ಎಲ್ಲರೂ ಕೂಡ ಕೂಡಿ ಬಾಳಿದ್ರೆ ಇಂಥ ಒಂದು ಘಟನೆ ಆಗಲ್ಲ ಕೂಡ ನಮ್ಮ ಒಂದು ಅನಿಸಿಕೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.